ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಶುಕ್ರವಾರದ ಆಸ್ ಯೂಶುವಲ್ ಪ್ರೋಗ್ರಾಮ್ ಸಿನಿ ವಿಮರ್ಶೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಬನ್ನಿ, ಇವತ್ತಿನ ವಿಮರ್ಶೆಯಲ್ಲಿ ಲಂಬೋದರ ಬಸವನಗುಡಿ ಬೆಂಗಳೂರು ಚಿತ್ರದ ಬಗ್ಗೆ ತಿಳಿದುಕೊಂಡು ಬರೋಣ. ಅದಕ್ಕೂ ಮೊದಲು ಪ್ರತಿ ವಾರ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬಿಡುಗಡೆಯಾಗುವ ಚಿತ್ರಗಳ ಪೈಕಿ ಯಾವುದು ಬೆಸ್ಟ್ ಯಾವುದು ವರ್ಸ್ಟ್ ಎಂದು ನೀವೇನಾದರೂ ತಿಳಿದುಕೊಳ್ಬೇಕು ಅಂದರೆ ನಮ್ಮ ಸಿರಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರಬೇಕು ಅಂದರೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬನ್ನಿ, ಈಗ ಸದ್ಯಕ್ಕೆ ಲಂಬೋದರ ಚಿತ್ರದ ವಿಮರ್ಶೆಯನ್ನು ನೋಡೋಣ. ಲಂಬೋದರ ಇದು ಯಾವುದೋ ಬಾಲಮಂಗಳದಲ್ಲಿ ಬರುವ ಕಥೆಯಲ್ಲ, ಅಥವಾ ವಿಘ್ನ ವಿನಾಶಕ ಗಣಪತಿಯ ಹೆಸರಿನ ಕಾಮಿಡಿ ಚಿತ್ರವೂ ಅಲ್ಲ. ಯಾವ ಡೊಂಕು ಇಲ್ಲ, ಯಾವ ಮಂಕು ಇಲ್ಲ. ಬಟ್ ಇದೊಂದು ಪಕ್ಕ ಕಾಮಿಡಿ ಚಿತ್ರ, ಅಲ್ಲಲ್ಲ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ. ತೆರೆ ಮೇಲೆ ಮಾಸ್, ಆಕ್ಷನ್, ಡಾನ್ಸ್ ಯಾರು ಬೇಕಾದರೂ ಮಾಡ್ತಾರೆ. ಆದರೆ ತೆರೆ ಮುಂದೆ ಕುಳಿತವರನ್ನ ಹಿಡಿದಿಟ್ಟುಕೊಂಡು ಕಾಮಿಡಿ ಮಾಡುವುದಿದೆಯಲ್ಲ, ಅದು ತುಂಬ ಕಷ್ಟ. ಅದೊಂದು ಸಾಹಸವೂ ಹೌದೆಂದರೆ ತಪ್ಪಿಲ್ಲ. ಆದರೆ ಲಂಬೋದರನಿಗೆ ಇದು ಯಾವುದೂ ಕಷ್ಟವಿಲ್ಲ. ವೆರಿ ಈಸಿ. ಅಫ್ಕೋರ್ಸ್ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುತ್ತಾನೆ. ಚಿತ್ರದಲ್ಲಿ 85% ಕಾಮಿಡಿಯ ಕಚಗುಳಿಯೇ ಇದೆ. ಬಾಕಿ ಉಳಿದ 15% ಕತೆಗೊಂದು ಕನ್ಕ್ಲೂಷನ್ಗೊಂದು ಡೆಫಿನೇಷನ್ಗೊಂದು ಮೀನಿಂಗ್ಗೊಂದು ಥಿಯರಿಗೊಂದಿಷ್ಟು ಪಾಠ, ಇವೆಲ್ಲವೂ ಕೂಡ ಇದೆ. ಚಿತ್ರ ನೋಡಿ ನನಗೆ ಖುಷಿ ಆಯಿತು. ಬಹಳ ದಿನಗಳ ನಂತರ ಔಟ್ ಆ್ಯಂಡ್ ಔಟ್ ಕಾಮಿಡಿ ಚಿತ್ರ ಎಂಬಂತೆ ಫೀಲ್ ಆಯಿತು. ಬಸವನಗುಡಿ ಬೆಂಗಳೂರು ಅನ್ನುವುದೇ ಚಿತ್ರದ ಕಥೆಯ ನೇಟಿವಿಟಿ ಅನ್ನೋದು ಅರಿವಾಯಿತು. ನಿರ್ದೇಶಕ ಕೃಷ್ಣರಾಜ್ ಸಾಕಷ್ಟು ಸಿದ್ಧತೆಯಲ್ಲಿಯೇ ಕೆಲಸ ಮುಗಿಸಿ ಪ್ರೇಕ್ಷಕರನ್ನ ಹಿಡಿದಿಟ್ಟಿದ್ದಾರೆ ಎನ್ನುವುದು ಸತ್ಯವಾಯಿತು. ಒಂದೇ ಮಾತಲ್ಲಿ ಹೇಳಬೇಕೆಂದರೆ ಈ ಚಿತ್ರದ ಕತೆ ಹದಿಹರೆಯದವರ ತವಕ, ತಲ್ಲಣ, ಆಸೆ, ಕಾಮ, ಕ್ರೋಧ ಇವೆಲ್ಲದರ ಗೊಂಚಲು ಎನ್ನಬಹುದು. ಸುಮಾರು 1 ವರ್ಷದ ಬಿಡುವಿನ ನಂತರ ತೆರೆ ಮೇಲೆ ಮತ್ತೆ ಬಂದಿರುವ ಲೂಸ್ ಮಾದ ಯೋಗಿಗೆ ಈ ಸಿನಿಮಾ ಪರ್ಫೆಕ್ಟ್ ಕ್ಯಾರೆಕ್ಟರ್ ನೀಡಿದೆ ಎನ್ನಬಹುದು. ಕಾಲೇಜು ಮುಗಿಸಿದ ಯುವಕನೊಬ್ಬನ ಬದುಕು ಹೇಗಿರುತ್ತೆ, ಏನಾಗುತ್ತೆ, ಆತನಿಗೆ ಹುಡುಗಿಯೊಬ್ಬಳ ಬಗ್ಗೆ ಯಾವ ರೀತಿ ಫೀಲ್ ಇರುತ್ತೆ, ಗೆಳೆಯರೊಂದಿಗೆ ತುಂಟತನ ಮಾಡಿಕೊಂಡಿದ್ದ ಜೀವನದಲ್ಲಿ ಹುಡುಗಿಯೊಬ್ಬಳ ಪ್ರವೇಶದಿಂದ ಹೇಗೆಲ್ಲ ಗುಣ ಬದಲಾವಣೆ ಆಗುತ್ತೆ ಎನ್ನುವುದನ್ನು ಫನ್ನಿಯಾಗಿ ನೋಡುವುದೇ ಈ ಚಿತ್ರದ ಮಜಾ. ಇಡೀ ಚಿತ್ರ ಕಾಮಿಡಿಯಲ್ಲಿ ಸಾಗಿದರೂ ಕಥೆಯ ಅಂತಿಮತೆಯಲ್ಲಿ ಬರುವ ಸನ್ನಿವೇಶಗಳು ಹೆಣ್ಣು, ಹೆಣ್ತನ, ಅಮ್ಮ ಮತ್ತು ಇಂದಿನ ಮಕ್ಕಳ ಹೆತ್ತವರ ಸಂಕಟದ ಜೀವನ ಇವೆಲ್ಲವನ್ನ ಸಾರುತ್ತದೆ. ಎಲ್ಲ ಹುಡುಗಿಯರಲ್ಲೂ ಒಬ್ಬಳು ಅಮ್ಮ ಇರ್ತಾಳೆ ಎನ್ನುವ ಡೈಲಾಗ್ ಒಂದು ಎದೆಯಾಳಕ್ಕೆ ಹತ್ತಿರವಾಗಿ ಹೆಣ್ಮಕ್ಕಳನ್ನು ಕೆಟ್ಟದಾಗಿ ನೋಡುವವರು ಕೂಡ ಗೌರವದಿಂದ ನೋಡಬೇಕು ಎನಿಸುವಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿ ಮನಸ್ಸಿಗೆ ನಾಟುತ್ತದೆ. ಇನ್ನು ಪಾತ್ರವರ್ಗದಲ್ಲಿ ನಾಯಕಿಯಾಗಿ ಆಕಾಂಕ್ಷ, ಪೋಷಕ ಪಾತ್ರದಲ್ಲಿ ಧರ್ಮಣ್ಣ, ಸಿದ್ದು ಮೂಲಿಮನೆ, ಅಚ್ಯುತ್ ಕುಮಾರ್, ಅರುಣ್ ಬಾಲರಾಜ್ ಮತ್ತು ಭೂಮಿಕಾ ಶೆಟ್ಟಿ ಸೇರಿದಂತೆ ಎಲ್ಲರ ಅಭಿನಯವು ಕತೆಗೆ ತಕ್ಕಂತಿದೆ. ಕಾರ್ತಿಕ್ ಶರ್ಮಾರವರ ಸಂಗೀತವೂ ಕೂಡ ಇಂಪಾಗಿದೆ. ಚಿತ್ರದಲ್ಲಿ ಕಾಮಿಡಿ ಡೈಲಾಗ್ಗಳಿವೆ, ಡಬಲ್ ಮೀನಿಂಗ್ ಡೈಲಾಗ್ ಪ್ಲಸ್ ಸನ್ನಿವೇಶಗಳಿವೆ. ಯಂಗ್ ಹುಡುಗರು ಹುಡುಗಿಯರಿಗಾಗಿ ಹೆಂಗೆಂಗೋ ಆಡಿ ಹೇಗೆಲ್ಲ ಪೊರಕೆ ಪೂಜೆ ಮಾಡಿಕೊಳ್ಳುತ್ತಾರೆ ಎನ್ನುವ ಸಂದೇಶಗಳ ನೈಜತೆಯೂ ಇದೆ. ಈಗಾಗಲೇ ವೃತ್ತಿ ಬದುಕಲ್ಲಿ ಸಾಕಷ್ಟು ಏರಿಳಿತ ಕಂಡಿರುವ ಯೋಗಿಗೆ ಮತ್ತೆ ಜನಮಾನಸದಲ್ಲಿ ಭದ್ರವಾಗಿ ನೆಲೆಯೂರಲು ಈ ಚಿತ್ರ ಸಹಾಯಕವಾಗುತ್ತದೆ. ಮತ್ತು ವೀಕೆಂಡ್ನಲ್ಲಿ ಏನಾದರೂ ನೋವಿದ್ದರೆ, ಸಪ್ಪೆ ಮೋರೆಯಲ್ಲಿ ನಿಮ್ಮ ಮನಸ್ಸಿದ್ದರೆ ಈ ಚಿತ್ರ ನೋಡಿದರೆ ಒಂದಿಷ್ಟು ಗಮ್ಮತ್ತು, ಒಂದಿಷ್ಟು ನಗುವಿನ ಕುಮ್ಮಕ್ಕು ಸಿಗಬಹುದು ಎನ್ನುತ್ತಾ ಇವತ್ತಿನ ವಿಮರ್ಶೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಮತ್ತೊಂದು ಹೊಸ ಚಿತ್ರದ ವಿಮರ್ಶೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸಿರಿ ಟಿವಿ.